ಪಹಲ್ಗಾಮ್ ದಾಳಿ ನಡೆದು ಬರೋಬ್ಬರಿ 11 ದಿನ ಇನ್ನೂ ಪತ್ತೆಯಾಗದ ಆ 4 ರಕ್ತ ಪಿಪಾಸುಗಳು ರಕ್ತ ಚರಿತ್ರೆ ಬರದ ರಾಕ್ಷಸರಿಗಾಗಿ ಇನ್ನೂ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ. ದಕ್ಷಿಣ ಕಾಶ್ಮೀರದ ಕಡಿದಾದ ಬೆಟ್ಟ ಕಾಡುಗಳಲ್ಲಿ ಈಗ ಹುಡುಕಾಟವನ್ನ ಕೂಡ ನಡೆಸಲಾಗ್ತಾ ಇದೆ. ಕಡಿದಾದ ಬೆಟ್ಟ ಕಾಡುಗಳಲ್ಲಿ ಅಡಗಿಕೊಂಡಿದ್ದಾರೆ ನೀಚರು ಅನ್ನೋದು ಗೊತ್ತಾಗ್ತಾ ಇದೆ. ಓಪನ್ ಸೋರ್ಸ್ ಇಂಟೆಲಿಜೆನ್ಸ್ ನಿಂದ ಸ್ಪಷ್ಟ ಮಾಹಿತಿ ಸಿಗ್ತಾ ಇದೆ. ದಕ್ಷಿಣ ಕಾಶ್ಮೀರದ ದಟ್ಟವಾದ ಕಾಡಿನಲ್ಲಿ ನೀಚರ ಹೆಜ್ಜೆ ಗುರುತುಗಳು ಪತ್ತೆಯಾಗಿದೆ. ಅತ್ಯಂತ ಎತ್ತರದ ಹಿಮ ಬೆಟ್ಟಗಳಲ್ಲಿ ಅಡಗಿ ಕೂತಿದ್ದಾರೆ ಅಸುರರು. ಕಾರ್ಯಾಚರಣೆಗೆ ಸವಾಲೆನಿಸುವಂತಹ ಜಾಗದಲ್ಲಿ ರಕ್ತ ಪಿಪಾಸಿಗಳು ಅಡಗಿ ಕೂತಿದ್ದಾರೆ. ಕಿಶ್ತವಾರ್ ಎಂಬ ಎತ್ತರವಾದ ಪರ್ವತದಲ್ಲಿ ಅಡಗಿರುವಂತಹ ಶಂಕೆಗಳು ವ್ಯಕ್ತವಾಗ್ತಾ ಇದೆ. 20 ಮೀಟರ್ ಉದ್ದದ ಮರಗಳು, 190 ಅಡಿ ಎತ್ತರದ ಪರ್ವತ ಇದಾಗಿದೆ. ಇಂತಹ ಜಾಗದಲ್ಲಿ ಅಡಗಿಕೊಂಡಿರುವಂತಹ ಪಹಲ್ಗಾಮ್ ಹಂತಕರು ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ದೃಶ್ಯದಲ್ಲೂ ಕೂಡ ಗಮನಿಸಬಹುದಾಗಿರುವಂತದ್ದು ಅತಿ ಎತ್ತರವಾದಂತಹ ಪ್ರದೇಶದಲ್ಲಿ ಇದ್ದಾರೆ, ಅಡಗಿ ಕೂತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ, ಅತಿ ಎತ್ತರವಾದ ಮರಗಳನ್ನ ಕೂಡ ಗಮನಿಸಬಹುದು. ಇಲ್ಲಿ ಅಡಗಿ ಕೂತ್ರೆ ಹುಡುಕಾಟ ಮಾಡೋದು ಸ್ವಲ್ಪ ಕಷ್ಟ ಸಾಧ್ಯ ಅನ್ನುವಂತಹ ಡೀಟೇಲ್ಸ್ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತದ್ದು. ಮಾಡೋದೆಲ್ಲ ಮಾಡಿ ಈಗ ಹೋಗಿ ಅಡಗಿ ಕೂತ್ಕೊಳ್ಳೋದು ಬಿಟ್ರೆ ಬೇರೆ ಇನ್ನೇನು ಆಪ್ಷನ್ ಇದೆ? ಇನ್ನೇನು ಆಪ್ಷನ್ ಇಲ್ಲ. ಎಲ್ಲಿ ಭಾರತೀಯ ಸೇನೆ ನಮ್ಮನ್ನ ಹೊಡೆದು ಉರುಳಿಸುತ್ತೋ ಅಂತ ಹೇಳಿ ದಕ್ಷಿಣ ಕಾಶ್ಮೀರದ ಕಡಿದಾದ ಬೆಟ್ಟ ಕಾಡುಗಳಲ್ಲಿ ಇದೀಗ ಮರೆ ಮಾಚಿಕೊಂಡಿದ್ದಾರೆ, ಅಡಗಿಕೊಂಡಿದ್ದಾರೆ ನೀಚರು ಅನ್ನೋದು ಗೊತ್ತಾಗ್ತಾ ಇದೆ. ಓಪನ್ ಸೋರ್ಸ್ ಇಂಟೆಲಿಜೆನ್ಸ್ ನಿಂದ ಸ್ಪಷ್ಟವಾಗಿ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. 11 ದಿನ ಆಯ್ತು ಪಹಲ್ಗಾಮ್ನಲ್ಲಿ ದಾಳಿಯಾಗಿ. ನಮ್ಮ ಕನ್ನಡಿಗರನ್ನ ಕೂಡ ಕಳೆದುಕೊಂಡಿದ್ದೀವಿ. 2 ಕನ್ನಡಿಗರು ಸಾವನ್ನಪ್ಪಿದ್ದಾರೆ. ಒಟ್ಟು 26 ಜನರು ಭಾರತೀಯರು ಸಾವನ್ನಪ್ಪಿದ್ದಾರೆ, ತಮ್ಮ ಜೀವವನ್ನ ಕಳ್ಕೊಂಡಿದ್ದಾರೆ. ಕುಟುಂಬಸ್ಥರೆಲ್ಲರೂ ಕೂಡ ಇದೀಗ ಕಣ್ಣೀರಲ್ಲಿ ಕೈ ತೊಳೆಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಡೀ ಕುಟುಂಬಸ್ಥರು ಹಿಡಿ ಶಾಪವನ್ನ ಹಾಕ್ತಾ ಇದ್ದಾರೆ. ಭಾರತೀಯರೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದಾರೆ ಈ ಸಂದರ್ಭದಲ್ಲಿ. ಇದೀಗ ಇಂಟೆಲಿಜೆನ್ಸ್ ರಿಪೋರ್ಟ್ನ ಪ್ರಕಾರ ಅತಿ ಎತ್ತರವಾದಂತಹ ಕಾಡಿನಲ್ಲಿ ಅಡಗಿ ಕೂತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ.